ಇನ್ನು ಸೆಕೆಂಡ್ ಡೇದು ನೋಡಿದ್ರಲ್ಲ, ಕ್ಯುಬೆಕ್ ಸಿಟಿಯಲ್ಲಿ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು, ಇದು ಬಂದು ಥರ್ಡ್ ಡೇ ಬಂದು ಮೇಯ್ನ್ ಇದೆ ಕ್ಯುಬೆಕ್ ಸಿಟಿಯಲ್ಲಿ ನೋಡಬೇಕಾಗಿರೋ ಪ್ಲೇಸ್ ಅಂದರೆ ಡೌನ್ ಟೌನ್. ಕ್ಯುಬೆಕ್ ಸಿಟಿ ಡೌನ್ ಟೌನ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಡೌನ್ ಟೌನ್ನ ಕ್ಯುಬೆಕ್ ಸಿಟಿನೇ ಯುರೋಪಿಯನ್ ಕಂಟ್ರಿಗೆ ಹೋಲಿಕೆ ಮಾಡ್ತಾರೆ. ಯಾಕಂದರೆ ನೋಡೋದಕ್ಕೆ ಅದೇ ರೀತಿ ಇರುತ್ತೆ, ಸೇಮ್ ಯುರೋಪಿಯನ್ ಕಂಟ್ರಿ ಥರನೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ಆ ಬಿಲ್ಡಿಂಗ್ಸ್ ಆಗಲಿ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಚರ್ಚು ಅಷ್ಟೇ, ತುಂಬ ಚರ್ಚ್ಗಳಿದ್ದಾವೆ. ನಾವು ಒಂದೆರಡು ಚರ್ಚ್ಗೆ ಹೋಗಿದ್ವಿ. ಇನ್ನು ಇದು ಹೋಟೆಲ್ ಫುಲ್ ಫೇಮಸ್. ಆ್ಯಕ್ಚುಲಿ ನಾನು ಇದು ಹೋಟೆಲ್ ಅಲ್ಲ ಅಂದ್ಕೊಂಡೇ ಇದ್ದೆ, ಆಮೇಲೆ ಗೊತ್ತಾಯಿತು ಇದು ಹೋಟೆಲ್ ಅಂತ ಹೇಳ್ಬಿಟ್ಟು. ಇದಂತೂ ಫುಲ್ ಫೇಮಸ್ ಅಲ್ವಾ ಕ್ಯುಬೆಕ್ ಸಿಟಿಯಲ್ಲಿ. ತುಂಬ ಅಂದರೆ ತುಂಬ ಪ್ಲೇಸ್ ಇದೆ ಕ್ಯುಬೆಕ್ ಸಿಟಿಯಲ್ಲಿ ನೋಡೋದಕ್ಕೆ. ನಮಗೆ ಪೇಷನ್ಸ್ ಇರಬೇಕು ಅಷ್ಟೇ. ಆಗಲಿ ಎಷ್ಟು ಬೇಕೋ ಅಷ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ, ಪ್ಲೇಸಸ್ ಸಿಗ್ತಾನೆ ಇರುತ್ತೆ ನೋಡೋದಕ್ಕೆ. ನಾವು ಅಷ್ಟೇ ಡೇ ಫುಲ್ಲು ಮಕ್ಕಳನ್ನ ಹಾಕ್ಕೊಂಡು ಫುಲ್ಲು ಕ್ಯುಬೆಕ್ ಸಿಟಿ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಕ್ಯುಬೆಕ್ ಸಿಟಿನ ರೌಂಡೇ ಹಾಕಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಹಲೋವಿನ್ ಟೈಮಲ್ಲಲ್ವ ನಾವು ಹೋಗಿದ್ದಿದ್ದು, ಸೊ ಹಲೋವಿನ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಎಲ್ಲಿಗೋದ್ರು ಹಲೋವಿನ್ ಡೆಕೋರೇಷನ್ ಮಾಡಿದ್ರು. ಬಟ್ ವೀಕೆಂಡ್ ಅಲ್ವಾ ತುಂಬ ಜನ ಇರ್ತಾರೆ, ಸ್ವಲ್ಪ ಅದೊಂದು ಪ್ರಾಬ್ಲಮ್. ತುಂಬ ಅಂದರೆ ತುಂಬ ಜನ ಇರ್ತಾರೆ, ಸ್ವಲ್ಪ ಚಳಿನೂ ಇರುತ್ತೆ. ಇನ್ನು ಕ್ಯುಬೆಕ್ ಸಿಟಿಯಲ್ಲಿ ಫೇಮಸ್ ಅಂದರೆ ಇದು ಅಂಬ್ರೆಲಾ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಯುಬೆಕ್ ಸಿಟಿ ಬಗ್ಗೆ ಇನ್ನೂ ಫುಲ್ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲ ಲಾಂಗ್ ವಿಡಿಯೋ ಹಾಕಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಚೆಕ್ ಮಾಡ್ಬೋದು.